ಹರಿ ಓಂ. ಇಂದು ವಿಷ್ಣು ಸಹಸ್ರನಾಮದ ಮೊದಲನೇ ಪದದ ಅರ್ಥವನ್ನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ. ಭಗವಾನ್ ವಿಷ್ಣುವೇ ಈ ವಿಶ್ವ, ಅವರು ಎಲ್ಲೆಡೆ ಇರುವವರು, ಭೂತ ವರ್ತಮಾನ ಮತ್ತು ಭವಿಷ್ಯ ಈ ಮೂರೂ ಕಾಲಗಳಿಗೂ ಅಧಿಪತಿಯಾಗಿದ್ದಾರೆ. ಹರಿ ಓಂ. ಹರಿ ಓಂ. ಇಂದು ವಿಷ್ಣು ಸಹಸ್ರನಾಮದ ಮೊದಲನೇ ಪದದ ಅರ್ಥವನ್ನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ. ಭಗವಾನ್ ವಿಷ್ಣುವೇ ಈ ವಿಶ್ವ, ಅವರು ಎಲ್ಲೆಡೆ ಇರುವವರು, ಭೂತ ವರ್ತಮಾನ ಮತ್ತು ಭವಿಷ್ಯ ಈ ಮೂರೂ ಕಾಲಗಳಿಗೂ ಅಧಿಪತಿಯಾಗಿದ್ದಾರೆ. ಹರಿ ಓಂ. ಹರಿ ಓಂ. ಇಂದು ವಿಷ್ಣು ಸಹಸ್ರನಾಮದ ಮೊದಲನೇ ಪದದ ಅರ್ಥವನ್ನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ. ಭಗವಾನ್ ವಿಷ್ಣುವೇ ಈ ವಿಶ್ವ, ಅವರು ಎಲ್ಲೆಡೆ ಇರುವವರು, ಭೂತ ವರ್ತಮಾನ ಮತ್ತು ಭವಿಷ್ಯ ಈ ಮೂರೂ ಕಾಲಗಳಿಗೂ ಅಧಿಪತಿಯಾಗಿದ್ದಾರೆ. ಹರಿ ಓಂ. ಹರಿ ಓಂ. ಇಂದು ವಿಷ್ಣು ಸಹಸ್ರನಾಮದ ಮೊದಲನೇ ಪದದ ಅರ್ಥವನ್ನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ. ಭಗವಾನ್ ವಿಷ್ಣುವೇ ಈ ವಿಶ್ವ, ಅವರು ಎಲ್ಲೆಡೆ ಇರುವವರು, ಭೂತ ವರ್ತಮಾನ ಮತ್ತು ಭವಿಷ್ಯ ಈ ಮೂರೂ ಕಾಲಗಳಿಗೂ ಅಧಿಪತಿಯಾಗಿದ್ದಾರೆ. ಹರಿ ಓಂ. ಹರಿ ಓಂ. ಇಂದು ವಿಷ್ಣು ಸಹಸ್ರನಾಮದ ಮೊದಲನೇ ಪದದ ಅರ್ಥವನ್ನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ. ಭಗವಾನ್ ವಿಷ್ಣುವೇ ಈ ವಿಶ್ವ, ಅವರು ಎಲ್ಲೆಡೆ ಇರುವವರು, ಭೂತ ವರ್ತಮಾನ ಮತ್ತು ಭವಿಷ್ಯ ಈ ಮೂರೂ ಕಾಲಗಳಿಗೂ ಅಧಿಪತಿಯಾಗಿದ್ದಾರೆ. ಹರಿ ಓಂ. ಹರಿ ಓಂ. ಇಂದು ವಿಷ್ಣು ಸಹಸ್ರನಾಮದ ಮೊದಲನೇ ಪದದ ಅರ್ಥವನ್ನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ. ಭಗವಾನ್ ವಿಷ್ಣುವೇ ಈ ವಿಶ್ವ, ಅವರು ಎಲ್ಲೆಡೆ ಇರುವವರು, ಭೂತ ವರ್ತಮಾನ ಮತ್ತು ಭವಿಷ್ಯ ಈ ಮೂರೂ ಕಾಲಗಳಿಗೂ ಅಧಿಪತಿಯಾಗಿದ್ದಾರೆ. ಹರಿ ಓಂ. ಹರಿ ಓಂ. ಇಂದು ವಿಷ್ಣು ಸಹಸ್ರನಾಮದ ಮೊದಲನೇ ಪದದ ಅರ್ಥವನ್ನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ. ಭಗವಾನ್ ವಿಷ್ಣುವೇ ಈ ವಿಶ್ವ, ಅವರು ಎಲ್ಲೆಡೆ ಇರುವವರು, ಭೂತ ವರ್ತಮಾನ ಮತ್ತು ಭವಿಷ್ಯ ಈ ಮೂರೂ ಕಾಲಗಳಿಗೂ ಅಧಿಪತಿಯಾಗಿದ್ದಾರೆ. ಹರಿ ಓಂ. ಹರಿ ಓಂ. ಇಂದು ವಿಷ್ಣು ಸಹಸ್ರನಾಮದ ಮೊದಲನೇ ಪದದ ಅರ್ಥವನ್ನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ. ಭಗವಾನ್ ವಿಷ್ಣುವೇ ಈ ವಿಶ್ವ, ಅವರು ಎಲ್ಲೆಡೆ ಇರುವವರು, ಭೂತ ವರ್ತಮಾನ ಮತ್ತು ಭವಿಷ್ಯ ಈ ಮೂರೂ ಕಾಲಗಳಿಗೂ ಅಧಿಪತಿಯಾಗಿದ್ದಾರೆ. ಹರಿ ಓಂ. ಹರಿ ಓಂ. ಇಂದು ವಿಷ್ಣು ಸಹಸ್ರನಾಮದ ಮೊದಲನೇ ಪದದ ಅರ್ಥವನ್ನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ. ಭಗವಾನ್ ವಿಷ್ಣುವೇ ಈ ವಿಶ್ವ, ಅವರು